ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿಯ ಗಣಿತ ವಿಷಯದ ಸಮಾಂತರ ಶ್ರೇಣಿ ಪಾಠದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ಒಂದಷ್ಟು ಲೆಕ್ಕಗಳನ್ನ ಬಿಡಿಸಿದ್ದೀನಿ. ಈ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಅಭ್ಯಾಸ 5.3ರಲ್ಲಿ 4ನೇ ಲೆಕ್ಕ, 4ನೇ ಮೇನ್ ಅಂತನಾದರೂ ಹೇಳ್ಬೋದು. ಇದರಲ್ಲಿ ಬರುವಂಥ ಲೆಕ್ಕ ಏನಂತ ಹೇಳಿದ್ರೆ, ಇಲ್ಲಿ ಕ್ವೆಶನಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೊತ್ತ 636 ಸಿಗಬೇಕಾದರೆ ಮೊತ್ತ ಅಂತ ಕೊಟ್ಟಿರೋದ್ರಿಂದ ನಾವು SN ಅಂತ ಬರ್ಕೋಬೇಕಾಗುತ್ತೆ. SN 636, ಮೊತ್ತ 636 ಸಿಗಬೇಕಾದರೆ ಅಂದ್ಬಿಟ್ಟು ಅವರು ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. 9, 17, 25 ಈ ರೀತಿ ಕೊಟ್ಟಿದ್ದಾರೆ. ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಈ ರೀತಿ ಬಂದಾಗ ನಾವು ಎನ್ನನ್ನು ಕಂಡುಹಿಡಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರೋಂಥ ಸಮಾಂತರ ಶ್ರೇಣಿ ನೋಡೋದಾದರೆ, ಎ ಅಂತ ಹೇಳಿದ್ರೆ 9, ಡಿ ಅಂತ ಹೇಳಿದ್ರೆ 17ರಲ್ಲಿ ನಾನು 9 ಕಳಿಬೇಕಾಗುತ್ತೆ. 17ರಲ್ಲಿ 9 ಕಳೆದ್ರೆ 8 ಸಿಗುತ್ತೆ. ಸೊ ಇಲ್ಲಿ ನಾವು SN ಸೂತ್ರವನ್ನು ಬಳಸಿ ಎನ್ನನ್ನು ಕಂಡುಹಿಡಬೇಕಾಗುತ್ತೆ. SN ಸೂತ್ರ SN ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ SN ಸೂತ್ರ ಆಗಿದೆ. ಇಲ್ಲಿ SN ಅಂತ ಹೇಳಿದ್ರೆ 636 ಈಕ್ವಲ್ ಟು ಎನ್ನನ್ನು ಕಂಡುಹಿಡಬೇಕು. ಅದನ್ನು ಹಾಗೆ ಬರ್ಕೋತೀನಿ. ಇಲ್ಲಿ 2 × 9 ಪ್ಲಸ್ n ಗೊತ್ತಿಲ್ಲ, n-1, ಡಿ ಅಂದರೆ 8 ಅಂತ ಆಯಿತು. ಸೊ 636 ಈಕ್ವಲ್ ಟು n/2 ಇಂಟು 9 2 18 ಪ್ಲಸ್ 8 ಇಂಟು n ಅಂದರೆ 8n ಮೈನಸ್ 8 ಅಂದರೆ 8 ಆಯಿತು. ಸೊ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇಲ್ಲಿ 636 ಈಕ್ವಲ್ ಟು n ಹಾಗೆ ಬರ್ಕೊಂಡು ಈ ಡಿವೈಡೆಡ್ ಬೈ 2 ಏನಿದೆ ಅದೆಲ್ಲನೂ ಈ ಸಂಖ್ಯೆಗಳಿಗೆ ಭಾಗಿಸಿದ್ರೆ ನಮಗೆ 2 9 18 ಪ್ಲಸ್ 2 4 8 ಮೈನಸ್ 2 4 8 ಅಂತ ಆಗುತ್ತೆ. ಸೊ 636 ಈಕ್ವಲ್ ಟು n ಇಂಟು 4n, 9ರಲ್ಲಿ 4 ಕಳೆದ್ರೆ ನಮಗೆ 5 ಅಂತ ಆಯಿತು. ಸೊ 636 ಈಕ್ವಲ್ ಟು n ಇಂಟು 4n ಅಂದರೆ 4n² ಪ್ಲಸ್ 5 ಇಂಟು n ಅಂದರೆ 5n ಅಂತ ಸಿಗುತ್ತೆ. ಸೊ ನಾವು n ಬೆಲೆ ಕಂಡುಹಿಡಬೇಕಾಗಿರುತ್ತೆ. ಇಷ್ಟನ್ನು ಈ 636 ಈ ಕಡೆ ಶಿಫ್ಟ್ ಮಾಡಿದ್ರೆ 4n² ಪ್ಲಸ್ 5n, ಇದನ್ನ ಈ ಕಡೆ ಶಿಫ್ಟ್ ಮಾಡಿದಾಗ ಮೈನಸ್ 636 ಈಕ್ವಲ್ ಟು 0 ಅಂತ ಆಗುತ್ತೆ. ಸೊ ಇಲ್ಲಿ ನಾವು ನೋಡೋದಾದರೆ 636 ಅಂತ ಇದೆ. 636 ಇಂಟು 4 ಮಾಡಬೇಕಾಗತ್ತೆ. ಆ ಎರಡು ಸಂಖ್ಯೆಗಳನ್ನ ನಾನು ಬಳಸ್ಕೊಂಡು ಲೆಕ್ಕವನ್ನು ಬಿಡಿಸ್ತಾ ಹೋದರೆ ಇಲ್ಲಿ 4 ಮೊದಲನೇ ಸಂಖ್ಯೆ ಇದೆ, ಕೊನೆ ಸಂಖ್ಯೆ 636 ಇದೆ. ಈ ಎರಡೂ ಸಂಖ್ಯೆಗಳನ್ನ ನಾವು ಗುಣಿಸಿದ್ರೆ ನನಗೆ 2544 ಬರುತ್ತೆ. ಈ ಎರಡು ಸಂಖ್ಯೆಗಳು ಬರಬೇಕು ಅಂತ ಹೇಳಿದ್ರೆ ನಾನು 53 ಇಂಟು 48 ಮಾಡಿದ್ರೆ ನನಗೆ ಈ ಎರಡು ಸಂಖ್ಯೆಗಳನ್ನ ಗುಣಿಸಿದ್ರೆ 2544 ಸಿಗುತ್ತೆ. ಇದನ್ನು ಕೂಡೋದು ತಪ್ಪೋದು ಕಡಿಯೋದು ಮಾಡಿದ್ರೆ ನಮಗೆ 5 ಬರಬೇಕು. ಇಲ್ಲಿ ಕಳೆದ್ರೆ ನನಗೆ 5 ಸಿಗುತ್ತೆ. ನೋಡ್ಬೋದು. 53ರಲ್ಲಿ 48 ಕಳೆದ್ರೆ 5 ಅಂತ ಬರ್ತಾಯಿದೆ. ಸೊ ಈ ಲೆಕ್ಕವನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇಲ್ಲಿ 4n² ಪ್ಲಸ್ 5n ಮೈನಸ್ 636 ಈಕ್ವಲ್ ಟು 0 ಅಂತ ಆಯಿತು. ಇಲ್ಲಿ 4n², 5n ಜಾಗಕ್ಕೆ ನಾನು 53n ಮೈನಸ್ 48n ಅಂತ ಬರ್ಕೋತೀನಿ. ಮೈನಸ್ 636 ಏನಿದೆ ಅದನ್ನು ಹಾಗೆ ಬರ್ಕೋಣ, ಈಕ್ವಲ್ ಟು 0. ಇಲ್ಲಿ ಎರಡೂ ಕಡೆ ನೋಡಿದ್ರೆ ನಮಗೆ n ಮಾತ್ರ ಕಾಮನ್ ಸಿಗೋದ್ರಿಂದ n ಕಾಮನ್ ತಗೋತೀನಿ. ಉಳಿದಿದ್ದು 4n ಪ್ಲಸ್ 53. ಇವಾಗ ಇದು ಏನು ಬಂದಿದೆ ಅದನ್ನು ಹಾಗೆ ಬರ್ಕೊಬೋಣ. 4n ಪ್ಲಸ್ 53 ಇಲ್ಲಿ 4 ಅಂತ ಬರ್ಕೊಂಡಿರೋದ್ರಿಂದ ಇಲ್ಲಿ ಮೈನಸ್ 12 ಹಾಕ್ಕೊಂಡ್ರೆ ನಮಗೆ ಸರಿ ಬರುತ್ತೆ ಲೆಕ್ಕ, ಈಕ್ವಲ್ ಟು 0. ಎರಡೂ ಕಡೆ ನೋಡಿದ್ರೆ 4n ಪ್ಲಸ್ 53 ಇಂಟು n ಮೈನಸ್ 12 ಈಕ್ವಲ್ ಟು 0 ಅಂತ ಆಯಿತು. ಸೊ 4n ಪ್ಲಸ್ 53 ಈಕ್ವಲ್ ಟು 0, n ಮೈನಸ್ 12 ಈಕ್ವಲ್ ಟು 0. ಇದನ್ನು n ಈಕ್ವಲ್ ಟು ಮೈನಸ್ 53 ಡಿವೈಡೆಡ್ ಬೈ 4 ಅಂತ ಬರುತ್ತೆ. ಇಲ್ಲಿ n ಈಕ್ವಲ್ ಟು 12 ಅಂತ ಬರುತ್ತೆ. ಇಲ್ಲಿ ಮೈನಸ್ ಚಿಹ್ನೆ ಬಂದಿದೆ, ಜೊತೆಗೆ ಭಿನ್ನರಾಶಿ ಬಂದಿದೆ, ಅದಕ್ಕೆ ಇದನ್ನು ಬಳಸೋದು ಬೇಡ. n ಅಂತ ಹೇಳಿದ್ರೆ 12 ಅಂತ ಇದು ಉತ್ತರ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ
ಮುಂದಿನ ಪ್ರಶ್ನೆ ಐದನೇ ಮೀನು. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 5 ಅಂತ ಕೊಟ್ಟಿದ್ದಾರೆ. ಮೊದಲ ಪದ ಅಂತ ಕೊಟ್ಟಿರೋದ್ರಿಂದ 5 ಅಂತ ಬರ್ಕೋತಾ ಇದ್ದೀನಿ. ಅಲ್ಲಿ ಸಂಖ್ಯೆಗಳನ್ನ ಡೈರೆಕ್ಟಾಗಿ ಕೊಟ್ಟಿದ್ರು, ಇದರಲ್ಲಿ ವಾಕ್ಯ ರೂಪದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಕೊನೆಯ ಪದ ಅಂತ ಅಂದರೆ AN = 45 ಅಂತ ಕೊಟ್ಟಿದ್ದಾರೆ. ಮೊತ್ತ 400 ಅಂತ ಕೊಟ್ಟಿದ್ದಾರೆ. ಅದರಿಂದ ನಾನು SN = 400 ಅಂತ ಬರ್ಕೋತಿದ್ದೀನಿ. ಇದಾದಮೇಲೆ ಅದರ ಪದಗಳ ಸಂಖ್ಯೆ ಅಂದರೆ N ಅನ್ನು ಕಂಡುಹಿಡಿಬೇಕು. ಸಾಮಾನ್ಯ ವ್ಯತ್ಯಾಸ D ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಿರೋದ್ರಿಂದ SN ಸೂತ್ರ SN = n/2 ಮೊದಲ ಪದ ಪ್ಲಸ್ ಕೊನೆಯ ಪದ ಅಂತ ಬರ್ಕೋಬೋದು. ಸೊ SN ಅಂತ ಹೇಳಿದ್ರೆ 400, N ನಮಗೆ ಗೊತ್ತಿಲ್ಲ, ಕಂಡುಹಿಡಿಬೇಕು, ಅದನ್ನು ಹಾಗೆ ಬರ್ಕೋತೀನಿ. A ಅಂದರೆ 5 ಪ್ಲಸ್ AN ಅಂದರೆ 45. ಸೊ 400 = n/2. 45 + 5 ಅಂದರೆ 50 ಅಂತ ಆಯಿತು. ಇಲ್ಲಿ 2 1 2, 2 2 4, 2 5 10 ಅಂತ ಆಯಿತು. 400 / 25 = n ಅಂತ ಬರ್ಕೋತೀನಿ. ಇದನ್ನು ಹೊರೆ ಗುಣಾಕಾರ ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು, ಈ ಲೆಕ್ಕವನ್ನು ನಾನು ಬಿಡಿಸ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂದರೆ 25 1 25, 25 1 25, 25 16 400 ಅಂತ ಸಿಗುತ್ತೆ. ಬೇಕಾದ್ರೆ ಲೆಕ್ಕನ ಬಿಡಿಸಿ ನೋಡ್ಬೋದು. n = 16 ಆಯಿತು. n = 16 ಆಯಿತು. ಇವಾಗ ನಾವು ಡಿ ಬೆಲೆ ಕಂಡುಹಿಡಬೇಕು. ಡಿ ಬೆಲೆ ಕಂಡುಹಿಡಬೇಕು ಅಂದರೆ ಏನು ಸೂತ್ರವನ್ನು ಬಳಸ್ಕೋಬೋದು. n = a + n - 1 × d ಅಂತ ಆಯಿತು. an ಅಂತ ಹೇಳಿದ್ರೆ 45, a ಅಂದರೆ 5 ಪ್ಲಸ್ n ಅಂತ ಹೇಳಿದ್ರೆ ಸಿಕ್ಕಿದೆ 16 - 1, ಡಿ ಬೆಲೆ ಗೊತ್ತಿಲ್ಲ, ಅದನ್ನು ಹಾಗೆ ಬರ್ಕೊಳ್ಳೋಣ. 45 - 5, ಯಾಕೆಂದರೆ ಈ 5ನ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. 16 - 1 ಅಂದರೆ 15, ಡಿ ಅಂತ ಆಯಿತು. ಇಲ್ಲಿ 45ರಲ್ಲಿ 5ನ್ನು ಕಳೆದ್ರೆ 40 ಆಗುತ್ತೆ. ಇದು ಓರೆ ಗುಣಾಕಾರ ಮಾಡಿದ್ರೆ /15 ಅಂತ ಆಗುತ್ತೆ. = ಡಿ ಆಯಿತು. 5ನೇ ಮಗ್ಗಿಲಿ ನಮಗೆ 40, 15 ಸಿಗುತ್ತೆ. 5 3 15, 5 8 40. ಸೊ 8/3 ಡಿ ಬೆಲೆ ಆಗಿರುತ್ತೆ. ಸೊ n ಮತ್ತು ಡಿನ ಕಂಡುಹಿಡಿಯೋಕೆ ಕೇಳಿದರು. ನಮಗೆ ಡಿ ಬೆಲೆ ಮತ್ತು n ಬೆಲೆ ಸಿಕ್ಕಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಅಂದರೆ 6ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. 6ನೇ ಪ್ರಶ್ನೆಯಲ್ಲಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ. ಮೊದಲ ಪದ ಮತ್ತು ಕೊನೆಯ ಪದ. ಮೊದಲ ಪದ ಏನಂತ ಕೊಟ್ಟಿದ್ದಾರೆ ಅಂದರೆ 17, ಕೊನೆಯ ಪದ ಅಂತ ಹೇಳಿದ್ರೆ 350 ಅಂತ ಕೊಟ್ಟಿದ್ದಾರೆ. 350. ಸಾಮಾನ್ಯ ವ್ಯತ್ಯಾಸ ಅವರೇ ಕೊಟ್ಟಿದ್ದಾರೆ. D = 9 ಅಂತ ಆಯಿತು. ಆದರೆ ಪದಗಳ ಸಂಖ್ಯೆ ಮತ್ತು ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಾವು ಏನು ಮಾಡ್ಬೋದು ಅಂದರೆ, ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಿರೋದ್ರಿಂದ ನಾವು ಸಿಂಪಲ್ಲಾಗಿ ಫಸ್ಟು ಎನ್ನನ್ನು ಕಂಡುಹಿಡ್ಕೊಳ್ಳೋಣ. ಎನ್ನನ್ನು ಕಂಡುಹಿಡ್ಕೋಬೇಕು ಅಂದರೆ ಏನು ಸೂತ್ರವನ್ನು ಬಳಸ್ಕೋಬೋದು. ಇಲ್ಲಿ ಎಲ್ ಅಂದರೆ ಏನಂದರೆ 2 ಒಂದೇ ಅಲ್ವಾ. ಅದರಿಂದ n = a + n - 1 × d ಅಂತ ಬರ್ಕೊಳ್ಳೋಣ. ಎ ಅಂತ ಹೇಳಿದ್ರೆ 17, n ಅಂತ ಹೇಳಿದ್ರೆ 350. 350 = a ಅಂದರೆ 17 ಪ್ಲಸ್ n ಗೊತ್ತಿಲ್ಲ ನಮಗೆ, n - 1, d ಅಂದರೆ 9. 350 - 17 = 9n - 9 ಅಂತ ಆಗುತ್ತೆ. -9 ಅಂತ ಆಗುತ್ತೆ. ಇದನ್ನು ಲೆಕ್ಕವನ್ನು ಬಿಡಿಸ್ತಾ ಹೋದರೆ ನಮಗೆ 350 - 17 ಅಂತ ಹೇಳಿದ್ರೆ 333 = ಇದನ್ನು ಹಾಗೆ ಬಿಟ್ಕೊಂಡಿರ್ತೀನಿ. n - 1 × 9 ಅಂತಲೇ ಬರ್ಕೋತೀನಿ, ಸಿಂಪಲ್ ಆಗುತ್ತೆ ಅಂತ. ಸೊ ಈಗ n - 1 ಅಂತ ಹೇಳಿದ್ರೆ ಇದನ್ನು ಸೊ ಇಲ್ಲಿ 350 - 17 ಅಂದರೆ 333 ಆಗುತ್ತೆ. ಇಲ್ಲಿ -9 ಏನಿದೆ ಅದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ +9 ಆಗುತ್ತೆ. = 9 ಏನನ್ನು ಹಾಗೆ ಬರ್ಕೋತೀನಿ. 333 + 9 ಅಂದರೆ 342 ಆಯಿತು. ಈ 9ನ್ನು ಕೆಳಗಡೆ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ 342ರಿಂದ 9ರಿಂದ ನಾವು 342ನ್ನು ಭಾಗಿಸ್ಬೇಕಾಗುತ್ತೆ. ಭಾಗಿಸಿದ್ರೆ ನಮಗೆ 37 ಅಂತ ಉತ್ತರ ಸಿಗ್ತಾ ಇದೆ. ಅಂದರೆ n ಬೆಲೆ ನಮಗೆ 37 ಅಂತ ಸಿಕ್ತು. ಈ n ಬೆಲೆಯನ್ನು ಬಳಸ್ಕೊಂಡು ನಾವು SN ಅನ್ನು ಕಂಡುಹಿಡಿಯಬೇಕಾಗುತ್ತೆ. SN ಅಂದರೆ SN = n/2. ಇಲ್ಲಿ ಮೊದಲ ಪದ ಕೊನೆಯ ಪದ ಇರೋದ್ರಿಂದ ನಾವು a + an ಅನ್ನು ಸೂತ್ರವನ್ನು ಬಳಸ್ಕೋಬೋದು. ಇಲ್ಲಿ n ಅಂತ ಹೇಳಿದ್ರೆ
ಏನು ಸಿಕ್ಕಿದೆ 37 ಡಿವೈಡೆಡ್ ಬೈ 2. ಎ ಅಂದರೆ 17, ಎ ಅಂದರೆ 350. ಇದನ್ನು ಬಿಡಿಸ್ತಾ ಹೋಗೋಣ. ಓಕೆ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಇಲ್ಲಿ 350ರಲ್ಲಿ 17 ಕಳೆದ್ರೆ ನಮಗೆ 333 ಸಿಗುತ್ತೆ. ಈ 9 ಏನಿದೆ ಅದನ್ನು ಹೊರೆ ಗುಣಾಕಾರ ಮಾಡಿಕೊಂಡೆ ಈಕ್ವಲ್ ಟು n-1 ಹಾಗೆ ಬರ್ಕೊಳ್ಳೋಣ. ಈ 9ರಿಂದ 330 ಭಾಗಿಸಿದ್ರೆ ನಮಗೆ 37 ಸಿಗುತ್ತೆ ಈಕ್ವಲ್ ಟು n-1. ಈ 37 ಈ -1 ಈ ಕಡೆ ಶಿಫ್ಟ್ ಮಾಡಿದ್ರೆ +1 ಆಗುತ್ತೆ. ಸೊ n ಈಕ್ವಲ್ ಟು 38 ಅಂತ ಆಯಿತು. ಸೊ n ಜಾಗದಲ್ಲಿ ಇವಾಗ 38 ಅಂತ ಬಳಸ್ಕೊಳ್ಳೋಣ. ಓಕೆ, ಇಲ್ಲಿ 38 ಡಿವೈಡೆಡ್ ಬೈ 2 ಈಕ್ವಲ್ ಟು 17 ಪ್ಲಸ್ 350 ಅಂತ ಆಯಿತು. ಸೊ ಇದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ 2 1 2, ಇಲ್ಲಿ 2 1 2, 2 9 18 ಆಗುತ್ತೆ. 19 ಇಂಟು 17 ಪ್ಲಸ್ 350 ಅಂತ ಹೇಳಿದ್ರೆ ನಮಗೆ 367 ಸಿಗುತ್ತೆ. ಸೊ 19 ಇಂಟು 367 ಅಂತ ಹೇಳಿದ್ರೆ 6973 ನಮಗೆ ಇದರ ಉತ್ತರ ಆಗಿರುತ್ತೆ. ಸೊ ಅವರು ಎನ್ ಬೆಲೆ ಮತ್ತು ಎಸ್ ಎನ್ ಬೆಲೆಯನ್ನು ಕಂಡುಹಿಡಿಯೋಕೆ ಹೇಳಿದರು. ಸೊ ಇದೆರಡು ಉತ್ತರ ಇದಾಗಿರುತ್ತೆ. ಓಕೆ, ಮುಂದಿನ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಮುಂದಿನ ಲೆಕ್ಕ ಅಂತ ಹೇಳಿದ್ರೆ 7ನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ಅಂದರೆ 7 ಅಂತ ಕೊಟ್ಟಿದ್ದಾರೆ ಮತ್ತು 22ನೇ ಪದ ಅಂದರೆ A22 ಈಕ್ವಲ್ ಟು 149. ಆದರೆ A22 ಅಂದರೆ 22 ಪದಗಳವರೆಗಿನ ಮೊತ್ತ ಅಂತ ಕೊಟ್ಟಿದ್ದಾರೆ. 22 ಪದಗಳ ಮೊತ್ತ ಅಂತ ಕೊಟ್ಟಿರೋದ್ರಿಂದ S22 ಅಂತ ಆಗುತ್ತೆ. S22ನ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಡಿ ಅಂದರೆ 7 ಅಂತಿದೆ, A22 ಅಂದರೆ 149, ಎಸ್ ಎನ್ನನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ AN ಬಳಸ್ಕೊಂಡು ನಾವು AN ಬಳಸ್ಕೊಂಡು ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಎ ಬೆಲೆ ಕಂಡುಹಿಡ್ಕೊಳ್ಳೋಣ. AN ಇಸ್ ಈಕ್ವಲ್ ಟು A ಪ್ಲಸ್ n-1 ಇಂಟು ಡಿ ಅಂತ ಆಯಿತು. ಇಲ್ಲಿ A22 ಈಕ್ವಲ್ ಟು A ಅಂತಂದರೆ ಗೊತ್ತಿಲ್ಲ, ಪ್ಲಸ್ n ಅಂದರೆ 22 -1 ಡಿ ಅಂದರೆ 7. ಸೊ A22 ಅಂದರೆ 149 ಈಕ್ವಲ್ ಟು A ಪ್ಲಸ್ 21 ಇಂಟು 7 ಆಯಿತು. ಇಲ್ಲಿ A ಪ್ಲಸ್ 7 ಅಂದರೆ 7, 7 14 ಅಂದರೆ 149 ಇಲ್ಲಿದೆ. 149 ಮೈನಸ್ 147 ಈಕ್ವಲ್ ಟು A ಅಂತ ಆಯಿತು. ಇಲ್ಲಿ 149ರಲ್ಲಿ 147 ಕಳೆದ್ರೆ ನಮಗೆ 2 ಅಂತ ಸಿಗುತ್ತೆ. ಎ ಬೆಲೆ ನಮಗೆ 2 ಅಂತ ಆಯಿತು. ಇನ್ನು ಎಸ್ ಎನ್ ಸೂತ್ರ, ಎಸ್ ಎನ್ ಈಕ್ವಲ್ ಟು n/2 2A ಪ್ಲಸ್ n-1 ಇಂಟು ಡಿ. ಎನ್ ಅಂತ ಹೇಳಿದ್ರೆ S22 ಆಯಿತು. ಎನ್ ಅಂದರೆ 22 ಡಿವೈಡೆಡ್ ಬೈ 2. ಇಲ್ಲಿ ಎ ಅಂತ ಹೇಳಿದ್ರೆ 2 ಇಂಟು 2 ಆಗುತ್ತೆ, ಪ್ಲಸ್ ಎನ್ ಅಂದರೆ 22 -1, ಡಿ ಅಂದರೆ 7 ಅವರೇ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ 2 1 2, 2 11 22, 11 ಇಂಟು 2 2 4 ಪ್ಲಸ್ ಇಲ್ಲಿ 21 ಇಂಟು 7 ಅಂತ ಆಗುತ್ತೆ. 21 ಇಂಟು 7 ಆಗುತ್ತೆ. 21 ಇಂಟು 7 ಅಂತ ಹೇಳಿದ್ರೆ 21 ಇಂಟು 7 ಈಕ್ವಲ್ ಟು 11 ಇಂಟು 4 ಪ್ಲಸ್ 7 1 7, 7 2 14, 147. 11 ಇಂಟು 147 ಪ್ಲಸ್ 4 ಅಂದರೆ 151. 151 ಇಂಟು 11 ಅಂದರೆ 1661 ಆಗುತ್ತೆ. ಸೊ S22 ಅಂತ ಹೇಳಿದ್ರೆ 1661 ಇದರ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಅಂದರೆ 8ನೇ ಪ್ರಶ್ನೆ. 8ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದ ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ. 2ನೇ ಪದ ಮತ್ತು 3ನೇ ಪದ ಕ್ರಮವಾಗಿ 14. 2ನೇ ಪದ 14, ಹಾಗೆಯೇ ಈ 3ನೇ ಪದ 18 ಅಂತ ಕೊಟ್ಟಿದ್ದಾರೆ. ಆದರೆ 51 ಪದಗಳ ಹೊರಗಿನ ಮೊತ್ತ, 51 ಪದಗಳ ಹೊರಗಿನ ಮೊತ್ತ ಅಂತ ಕೊಟ್ಟಿರೋದ್ರಿಂದ S51 ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಸೊ ಇಲ್ಲಿ ನಾವು A2 ಕೊಟ್ಟಿದ್ದಾರೆ, ಅದೇ ರೀತಿ A3 ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೊಂಡು ನಾವು S51 ಕಂಡುಹಿಡಬೇಕಾಗುತ್ತೆ.
ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ A2 A3 ಕೊಟ್ಟಿರೋದ್ರಿಂದ ನಾವು ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದ್ರೆ ನಮಗೆ ಡಿ ಸಿಗುತ್ತಲ್ವಾ. ಸೊ ನಾವು ಈ ಡಿನ ಈಸಿಯಾಗಿ ಕಂಡುಹಿಡ್ಕೋಬೋದು. ಡಿ = A3 - A2 ಮಾಡಿದ್ರೆ ನಮಗೆ ಸಿಗುತ್ತೆ. 18 - 14 ಮಾಡಿದ್ರೆ ನಮಗೆ 4 ಅಂತ ಸಿಗುತ್ತೆ. ಸೊ ಡಿ ಬೆಲೆ ಸಿಕ್ತು. ಎ ಬೆಲೆ ಕಂಡುಹಿಡಬೇಕು ಅಂತಂದರೆ ಅವರು A2 = 14 ಕೊಟ್ಟಿದ್ದಾರೆ. ಇದನ್ನು ನಾನು A + D = 14 ಅಂತ ಬರೀಬೋದು. 2 ಇರೋದ್ರಿಂದ ಒಂದು ಸಂಖ್ಯೆ ಕಡಿಮೆ ಅಂದರೆ ಡಿ ಆಯಿತು. ಸೊ ಡಿ ಬೆಲೆ ನಮಗೆ 4 = 14 ಆಯಿತು. A = 14 - 4 ಅಂತ ಹೇಳಿದ್ರೆ A = 10 ಅಂತ ಆಯಿತು. ಎ ಬೆಲೆ ನಮಗೆ 10 ಅಂತ ಸಿಕ್ಕಿದೆ. ಡಿ ಬೆಲೆ ನಮಗೆ 4 ಅಂತ ಸಿಕ್ಕಿದೆ. ಸೊ ಇವಾಗ S51 ಕಂಡುಹಿಡಿಯೋದು ತುಂಬಾ ಈಸಿ ಆಗುತ್ತೆ. S51 ಅಂತಂದರೆ SN ಸೂತ್ರ SN = n/2 2A + n - 1 × D ಅಂತ ಆಯಿತು. S51 = 51 / 2 2 × A ಅಂದರೆ 10 ಪ್ಲಸ್ n ಅಂದರೆ 51 - 1 D ಅಂದರೆ 4 = 51 / 2 ಅಂದರೆ 10 × 20 ಪ್ಲಸ್ 51ರಲ್ಲಿ 1 ಅಂದರೆ 50 × 4 = 51 / 2 ಇಲ್ಲಿ 20 ಪ್ಲಸ್ 4 20 ಅಂತಂದರೆ 200 ಅಂತ ಆಗುತ್ತೆ. ಇದು ಎರಡನ್ನು ಇಲ್ಲಿ 51 ಹಾಗೆ ಬರ್ಕೋತೀನಿ. ಈ 2ರಿಂದ 2 ಭಾಗಿಸಿದ್ರೆ ನಮಗೆ 2 × 20 2 100 200 ಆಗುತ್ತೆ. ಸೊ 51 × 100 + 110 10 ಅಂತ ಹೇಳಿದ್ರೆ 110 ಆಯಿತು. 110 × 51 ಅಂತ ಹೇಳಿದ್ರೆ ನಮಗೆ ಉತ್ತರ 5610 ಅಂತ ಸಿಗುತ್ತೆ. ಸೊ S51 ಅಂತ ಹೇಳಿದ್ರೆ 5610 ಇದರ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆಯನ್ನು ನೋಡೋದಾದರೆ ಒಂದು ಸಮಾಂತರ ಶ್ರೇಣಿಯ 7 ಪದಗಳವರೆಗಿನ ಮೊತ್ತ ಅಂದರೆ S7 ಆಯಿತು = 49 ಮತ್ತು 17 ಪದಗಳವರೆಗಿನ ಮೊತ್ತ ಅಂತ ಕೊಟ್ಟಿದ್ದಾರೆ. 17 ಪದಗಳವರೆಗಿನ ಮೊತ್ತ ಅಂದರೆ 289 ಆಯಿತು. ಮೊದಲ ಪದ n ಆದರೆ ಮೊದಲ n ಪದಗಳವರೆಗಿನ ಮೊತ್ತವೇನು ಅಂತ ಕೊಟ್ಟಿದ್ದಾರೆ. 10ನೇ ಪ್ರಶ್ನೆಯಲ್ಲಿ S7 ಅಂದರೆ 49 ಕೊಟ್ಟಿದ್ದಾರೆ. S17 ಅಂದರೆ 289 ಕೊಟ್ಟಿದ್ದಾರೆ. SN ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಏನು ಮಾಡ್ಬೋದು ಅಂತ ಹೇಳಿದ್ರೆ S7ಕ್ಕೆ ನಾನು SN ಸೂತ್ರವನ್ನು ಬಳಕೋತೀನಿ. S7 = 7/2 2A + n - 1 × D ಅಂತ ಆಯಿತು. ಸೊ ಈ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಬಿಡಿಸಿದ್ರೆ ನನಗೆ ಇಲ್ಲಿ 49 = 7/2 2A + 6D ಆಗುತ್ತೆ. n ಅಂತ ಹೇಳಿದ್ರೆ ಇಲ್ಲಿ 7 ಇರೋದ್ರಿಂದ 7 - 1 6 ಆಯಿತು. 6D ಅಂತ ಆಯಿತು. ಸೊ ಇದನ್ನು ಹಾಗೆ ಬಿಡಿಸಿದ್ರೆ 49 = 7 ಹಾಗೆ ಇಟ್ಕೋತೀನಿ. ಇದನ್ನು ಭಾಗಿಸಿದ್ರೆ 2ರಿಂದ ಭಾಗಿಸಿದ್ರೆ 2 1 2 ಆಯಿತು ಪ್ಲಸ್ 2 3 6D ಆಯಿತು. ಈ 7ನ ಕೆಳಗಡೆ ಬರ್ಕೋತಾ ಇದ್ದೀನಿ = A + 3D 7 1 7 7 49 7 = A + 3D ಅಂತ ಆಯಿತು. ಸೊ A + 3D ಅಂದರೆ 7 ಅಂತ ನಮ್ಗೆ ಒಂದು ಸಿಕ್ಕಿದೆ. ಮತ್ತು ಈ ಸಮೀಕರಣ ನೋಡೋಣ. S17 = 17 / 2 ಇಂಟು 2A ಪ್ಲಸ್ 17 - 1 ಅಂತ ಹೇಳಿದ್ರೆ ನಾನು ಡೈರೆಕ್ಟಾಗಿ ಬರೀತೀನಿ 16D ಅಂತ. ಇವಾಗ S17 ಅಂದರೆ 279 ಅಂತ ಅವರೇ ಕೊಟ್ಟಿದ್ದಾರೆ. ಈ 17ನ್ನು ಹಾಗೆ ಇಟ್ಕೋತೀನಿ. ಈ 2ನ್ನ ಇದಕ್ಕೆ ಭಾಗಿಸಿದ್ರೆ A + 2 8 16D ಆಯಿತು. ಈಗ 289 ಡಿವೈಡೆಡ್ ಬೈ 17 = A + 8D ಆಯಿತು. ಇಲ್ಲಿ 17 1 17 17 17 ನಮಗೆ 288 ಸಿಗುತ್ತೆ. ಸೊ 17 = A + 8D ಆಯಿತು. ಇವಾಗ ಈ ಎರಡೂ ಸಮೀಕರಣಗಳನ್ನ ಬಳಸ್ಕೊಂಡು ನಾವು A ಮತ್ತು Dನ ಕಂಡುಹಿಡಬೇಕಾಗತ್ತೆ. ಇಲ್ಲಿ ನೋಡೋಣ. A + 3D = 7. ಇಲ್ಲಿ ಏನಿದೆ A + 8D = 17 ಅಂತಿದೆ. ಈ ಎರಡು ಚಿಹ್ನೆಗಳು ಪ್ಲಸ್ ಇರೋದ್ರಿಂದ ಇದನ್ನು ನಾನು ಮೈನಸ್ ಮಾಡ್ಕೋತಾ ಇದ್ದೀನಿ, ವರ್ಜಿಸುವ ವಿಧಾನ ಮಾಡ್ತಾ ಇದ್ದೀನಿ. ಇಲ್ಲಿ A ಕ್ಯಾನ್ಸಲ್ ಆಯಿತು. 8ರಲ್ಲಿ 3ಅನ್ನು ಕಳೆದ್ರೆ ನನಗೆ 5D ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರೆ ಮೈನಸ್ ಹಾಕೋತೀನಿ. 17ರಲ್ಲಿ 7 ಹೋದರೆ 10 ಆಗುತ್ತೆ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಎರಡೂ ಕಡೆ ಮೈನಸ್ ಇದೆ, ಕ್ಯಾನ್ಸಲ್ ಆಗುತ್ತೆ. = 10 ಡಿವೈಡೆಡ್ ಬೈ 5 5 1 5 5ರಲ್ಲಿ 10 ಆಯಿತು. ಅಂದರೆ ಇವಾಗ D ಬೆಲೆ ನಮಗೇನು ಸಿಕ್ತು? 2 ಅಂತ ಸಿಕ್ಕಿದೆ. D ಬೆಲೆ
2 ಅಂತ ಆಯಿತು. ಇವಾಗ ನಾನು ಎ ಬೆಲೆ ಕಂಡುಹಿಡಿಬೇಕು ಅಂದರೆ ಇವೆರಡರಲ್ಲಿ ಒಂದು ಸೂತ್ರವನ್ನು ಬಳಸಬೇಕಾಗುತ್ತೆ. ನಾನು ಈ ಸೂತ್ರನ ಬಳಸ್ಕೊತೀನಿ. ಇಲ್ಲಿ ಎ ಪ್ಲಸ್ 3D = 7 ಅಂತಿದೆ. ಸೊ ಎ ಬೆಲೆ ಗೊತ್ತಿಲ್ಲ, 3 ಇಂಟು ಡಿ ಅಂದರೆ 2 = 7. ಎ ಪ್ಲಸ್ 3 2 6 = 7. ಎ = 7 ಮೈನಸ್ 6. 7ರಲ್ಲಿ 6 ಕಳೆದ್ರೆ 1 ಅಂತ ಸಿಗುತ್ತೆ. ಈಗ ಎ ಬೆಲೆ 1, ಡಿ ಬೆಲೆ 2 ಸಿಕ್ಕಿದೆ. ಈಗ ನಾವು ಎಸ್ ಎನ್ ಕಂಡುಹಿಡಿಬೇಕಾಗತ್ತೆ. ಎಸ್ ಎನ್ ಕಂಡುಹಿಡಿಯೋಣ. ಇಲ್ಲಿ ಎ ಅಂತ ಹೇಳಿದ್ರೆ 1, ಡಿ ಅಂದರೆ 2 ಅಂತ ಸಿಕ್ಕಿದೆ. ಈಗ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಎಸ್ ಎನ್ ಸೂತ್ರವನ್ನು ಬಳಸೋಣ. ಎಸ್ ಎನ್ = n/2 2a ಪ್ಲಸ್ n-1 ಇಂಟು ಡಿ. ಇಲ್ಲಿ ನಮಗೆ ಎನ್ ಬೆಲೆ ಗೊತ್ತಿಲ್ಲ, ಅದನ್ನು ಹಾಗೆ ಬರ್ಕೊಳ್ಳೋಣ. 2 ಇಂಟು 1 ಪ್ಲಸ್ n-1 ಇಂಟು 2. ಇವಾಗ ಈ n ಡಿವೈಡೆಡ್ ಬೈ 2, 2 1 2 ಪ್ಲಸ್ ಇಲ್ಲಿ 2 1 2 n ಮೈನಸ್ 2 1 2. ಈ 2 ಕ್ಯಾನ್ಸಲ್ ಆಯಿತು, ಮತ್ತು ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. n ಇಂಟು n ಅಂದರೆ n² ಆಯಿತು. ಈಗ ಎಸ್ ಎನ್ ಬೆಲೆ ನಮಗೆ n² ಅಂತ ಸಿಗ್ತಾ ಇದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಂದಿನ ವಿಡಿಯೋಗಳಲ್ಲಿ ನಾನು ಸಮಾಂತರ ಶ್ರೇಣಿಯಲ್ಲಿ ಬರೋವಂಥ ಲೆಕ್ಕಗಳನ್ನ ಬಿಡಿಸಿದ್ದೀನಿ. ನಾನು ವೀಡಿಯೋಸ್ನ ನೋಡುವಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.